ಈಗ ಅವರು ಹೇಳಿದರು ಒಂದಿಷ್ಟು ಅಮೌಂಟ್ ಅನ್ನುವಂಥದ್ದು ರಿಲೀಸ್ ಆಗಿದೆ, ರಸ್ತೆ ಡಾಂಬರೀಕರಣ ನಡೀತಾ ಇದೆ ಅನ್ನುವಂಥದ್ದು ಹೇಳಿದ್ರು. ನೀವೇನೇ ಹೇಳ್ತಾ ಇದ್ದೀರಿ ಸರ್? ಇದೇ ಚಿಕ್ಕಬಳ್ಳಾಪುರದ ಕಸದ ಘಟಕಕ್ಕೆ ಎಲ್ಲ ಲಾರಿಗಳನ್ನು ಬಂದ್ ಮಾಡಿದರು. ಅಲ್ಲಿನ ಶಾಸಕರುಗಳು, ಇದೇ ಕಾಂಗ್ರೆಸ್ನ ಶಾಸಕರುಗಳು, ನಾವು ನಮ್ಮ ಗ್ರಾಮ ಪಂಚಾಯಿತಿಗೆ ಕಸವನ್ನು ನಾವು ಹಾಕಿಸ್ಕೊಳ್ಳೋದಿಲ್ಲ ಅಂಥೇಳಿ ಎಲ್ಲ ಗಾಡಿಯನ್ನು 5-6 ಕಿಲೋಮೀಟ್ರ್ಗಳು ನಿಂತಿದ್ವು ಕಸದ ಎಲ್ಲ ಲಾರಿಗಳು ಕೂಡ. ಅದನ್ನು ಇದು ಇವತ್ತು ಬೆಂಗಳೂರು ಜನ ನೋಡಿದ್ದಾರೆ. ನಿಮಗೆ ಒಂದು ಇನ್ಫ್ರಾಸ್ಟ್ರಕ್ಚರೇ ಇಲ್ಲ, ನಿಮ್ಮ ಹತ್ರ ಲೇಬರ್ ಕೂಡ ಕಾಸಿಲ್ಲ, ಗಾಡಿಗಳು ಕೂಡ ಕಾಸಿಲ್ಲ. ಇವತ್ತು ದಯವಿಟ್ಟು ಕೇಳಿ, ಒಂದು ಕಸದ ಘಟಕಗಳನ್ನು ಎಲ್ಲೆಲ್ಲಿ ತರಿಬೇಕು, ಆ ಕಸದ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಕಸದ ತ್ಯಾಜ್ಯಕ್ಕೆ ನೀವು ಪರ್ಯಾಯವಾಗಿ ಇವತ್ತು ಬೆಂಗಳೂರಿನಲ್ಲಿ ಒಂದೇ ಒಂದು ಕಸದ ಪಾಯಿಂಟನ್ನು ಇಲ್ಲದೇ ಇದ್ದಂಗೆ ಮಾಡಿದಂಥ ಸರ್ಕಾರ ನಮ್ಮ ಅವಧಿಯಲ್ಲಿ ಆಗಿತ್ತು. ಇವತ್ತು ಜನ ಯಾಕಲ್ಲಿ ಆಗ್ತಾ ಇದ್ದಾರೆ ಅಂತಂದರೆ, ಮನೆ ಹತ್ರ ಯಾವುದೇ ಕಸದ ಗಾಡಿಗಳು ಬರ್ತಾ ಇಲ್ಲ. ಯಾಕೆಂದ್ರೆ ನೀವು ಸಂಬಳ ಕೊಟ್ಟಿಲ್ಲ ಅವ್ರಿಗೆ. ನಿತ್ಯ ಬರ್ತಾ ಇದೆ. ಯಾಕೆ ಕಸದ ಇವತ್ತು ನೋಡಿ ನಗರದಲ್ಲಿ 1761 ಸ್ಥಳಗಳಲ್ಲಿ 22,700 ಟನ್ಗಳನ್ನ ವಿಲೇವಾರಿ ಮಾಡಿರುವಂತದ್ದು. ಅರ್ಥ ಆಯ್ತಲ್ಲ? ಕಳೆದ ಒಂದು ವರ್ಷದಲ್ಲಿ 1 ಲಕ್ಷ ಜನರಿಗೆ ಬೇರೆ ಬೇರೆ ರೀತಿ ಬೇರೆ ಬೇರೆ ಜಾಗಗಳಲ್ಲಿ ಕಸ ಆಗಿದ್ದಕ್ಕೆ ಅವ್ರಿಗೆಲ್ಲ ದಂಡವನ್ನು ವಿಧಿಸಿದ್ದೀವಿ. 8 ಕೋಟಿ ಕೆಲಸ ನಡೀತಾ ಇದೆ. ಚುನಾವಣೆ ಮಾಡಕ್ಕೂ ಆಗ್ಲಿಲ್ಲ ಇವ್ರ ಕೈಲಿ. ನೋಡಿ, ಜೋರಾಗಿ ಮಾತಾಡಿ ಒಂದು ಮಾತನ್ನ ಜೋರಾಗಿ ಮಾತಾಡಿ, ಆ ಸುಳ್ಳನ್ನು ಆಗಲ್ಲ. ನಿಮ್ದು ಬಿಟ್ಬಿಡಿ, ಒಂದು ಮಾತನ್ನ ಜೋರಾಗಿ ಸುಳ್ಳು ಹೇಳೋದು. ಚುನಾವಣೆ ನಡೀಬೇಕು ನಡೀಬಾರ್ದು ಅನ್ನೋ ವಿಚಾರ ಇವತ್ತಿನಲ್ಲ. ಸುಮ್ಮನೆ ಸುಳ್ಳು ಹೇಳಕ್ ಹೋಗ್ಬೇಡಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಸರ್ ಒಂದ್ ನಿಮಿಷ. ಚುನಾವಣೆಗೂ ಇವತ್ತಿನ ವಿಚಾರಕ್ಕೂ ಸಂಬಂಧ ಅಲ್ಲ, ಚುನಾವಣೆ ನಡೆಯೋದಕ್ಕೂ ಇವತ್ತಿಂದಕ್ಕೂ ಸಂಬಂಧ ಅಲ್ಲ. ಒಂದ್ ನಿಮಿಷ. ಓಕೆ, ನಾನು ನಿಮ್ಮ ಹತ್ರಕ್ಕೆ ಬರ್ತೀನಿ ಸರ್, ನಿಮ್ಮ ಹತ್ರಕ್ಕೆ ಬರ್ತೀನಿ. ಕಸದ ತ್ಯಾಜ್ಯದಿಂದಾನೇ ಇವತ್ತು ಡಿ ಕೆ ಶಿವಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಈ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಇದು ಮುಂದೆ ಬೆಂಗಳೂರಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ಅನ್ನುವಂಥದ್ದು ಅವ್ರ ವಾದ. ಈಗೇನು ಅಂತಂದ್ರೆ ಬೆಂಗಳೂರನ್ನ ಅಂದವಾಗಿ ಚಂದವಾಗಿ ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಆ ಒಂದು ಅಭಿಲಾಷೆಯಿಂದ ಡಿ ಕೆ ಶಿವಕುಮಾರ್ ಅವರು ಈ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ. ನಿಮ್ಮ ಒಪಿನಿಯನ್ ಏನು? ಕೆಲವೊಂದು ಖಾಲಿ ಸೈಟ್ಗಳಿರೋ ಜಾಗದಲ್ಲಿ ನಾನು ನೋಡಿದ್ದೀರಿ, ಕೆಲವರೆಲ್ಲ ಹೋಗಿ ನೋಡಿದ್ದಾರೆ ಸರ್. ಅಲ್ಲೇನು ಮಾಡಿದ್ದಾರೆ ಅಂದರೆ, ಆ ರೋಡವರೇ ಅಲ್ಲೊಂದು ಹೂವಿನ ಗಿಡಗಳು ಇದನ್ನೆಲ್ಲ ಹಾಕ್ಕೊಂಡು ಆ ಸೈಟ್ನ ಅವರು ಒಂದು ಜೋಪಾನ ನೋಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಕೆಲವರು ವಿದೇಶದಲ್ಲಿದ್ದಾರೆ, ಕೆಲವರು ಬೇರೆ ರಾಜ್ಯದಲ್ಲಿದ್ದಾರೆ. ಸೊ ಸೈಟಲ್ಲಿ ಯಾರು ಆ ರೋಡಲ್ಲಿರೋರಾಗಲಿ ಯಾರು ಅಲ್ಲಿ ಬಂದು ಕಸ ಹಾಕಿ ಅದನ್ನು ಬ್ಲ್ಯಾಕ್ ಸ್ಪಾಟ್ ಮಾಡ್ತಾ ಇಲ್ಲ. ಅದನ್ನು ಆ ರೋಡಲ್ಲಿರೋರು, ಆ ನಾಗರಿಕರು, ಯಾಕಂದರೆ ಇವತ್ತು ನಮ್ಮ ಬೆಂಗಳೂರಲ್ಲಿ ಸುಮಾರು ಎಲ್ಲ ಒಂದು ಏರಿಯಾಗಳಲ್ಲೂ ಒಂದು ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಇದೆ. ಅದ್ರ ಜೊತೆಗೆ ಇವ್ರ ಪ್ಲಾನ್ ಏನಪ್ಪಾ ಅಂದ್ರೆ, ಇದೊಂದು ಸರ್ಕಾರದಲ್ಲಿ ಬೊಕ್ಕಸದಲ್ಲಿ ದುಡ್ಡಿಲ್ಲ, ಈ ಮನೆಗಳನ್ನ ಕಟ್ಟಬೇಕು, ಅದರಿಂದ ದಂಡ ವಸೂಲಿ ಮಾಡಬೇಕು, ಇಲ್ಲ ಅವರಿಗೆ ಒಂದು ನೋಟಿಸ್ ಕೊಡಬೇಕು, ಮನೆ ಕಟ್ಟಬೇಕು ಅಂತ ಹೇಳಿ ಇವತ್ತು ತೊಂದರೆಯಲ್ಲಿದ್ರು ಯಾರು ಕೂಡ ಕಸವನ್ನ ಹಾಕಕ್ ಬಿಡ್ತಾ ಇಲ್ಲ ಜನ. ಸೈಟಲ್ಲಿ ಯಾರು ಕೂಡ ಜನ ಕಸನ ಹಾಕಕ್ ಹೋಗಲ್ಲ. ಅಕ್ಕಪಕ್ಕದಲ್ಲಿ ಮನೆಗಳಿರ್ತದೆ, ಜನ ಅದನ್ನ ಅವೇರ್ನೆಸ್ ಮಾಡ್ತಾರೆ. ಯಾಕೆ ಅಂತಂದ್ರೆ, ಕಸದ ವಿಲೇವಾರಿ ಬೆಂಗಳೂರಿನಲ್ಲಿ ಒಂದು ಕಸದ ಗಾಡಿ ಬಂದ್ರೆ ಕಸದ ಗಾಡಿ ಕೊಡುವಂತ ಸಂಪ್ರದಾಯ ಬೆಳೆಸ್ಕೊಂಡಿದ್ದಾರೆ. ಇವ್ರು ಗಾಡಿಗಳು ಕಳಿಸ್ತಾ ಇಲ್ಲ, ಅದು
ಫೇಲ್ಯೂರ್. ಸುಳ್ಳು ಹೇಳ್ತಿರೋದು ನೀವು. ಮತ್ತೆ ನೀವು ಸುಳ್ಳು ಮತ್ತೆ ಹೇಳ್ತಾ ಈ ಇರೋದು. ಒಂದು ಯೋಜನೆ ತಂದಿದ್ದಾರಲ್ಲ ನೀವು DK ನೋಡಿ, ಶಿವಕುಮಾರ್ ಜನ ಅವರು, ಸೂಕ್ಷ್ಮವಾಗಿ ಇದರಿಂದ ಗಮನಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ದುಡ್ಡು ಬಿಜೆಪಿ ಬರಲಿ. ಅವರ ಮನೆ ಟ್ಯಾಕ್ಸ್ ದೇವರೇ ಕಟ್ಟೋದು ಸುಳ್ಳು, ಟ್ಯಾಕ್ಸ್ ಬರೀ ಕಟ್ಟೋದು ಸುಳ್ಳೇ ಹೇಳೋದು ನೀವು. ಟ್ಯಾಕ್ಸ್ ಕಟ್ಟೋದು ನಿಮ್ಮ ಮುಖಾಂತರ ನಿಮ್ಮ ಈ ರಾಜಕಾರಣದ ಸರ್ಕಾರ ಗೋಪುರ ಒಂದ್ ನಿಮಿಷ, ಒಂದ್ ನಿಮಿಷ, ನಿಂತಿರೋದೇ ಒಂದ್ ನಿಮಿಷ, ಸುಳ್ಳು ಮೇಲೆ. ಒಂದ್ ನಿಮಿಷ, ಸುಳ್ಳು ಒಂದ್ ನಿಮಿಷ. ಮೇಲೆ ತಿಮ್ಮೇಗೌಡ್ರೆ, ನಿಂತಿರೋದೇ ಓರ್ತು, ಆಗಲ್ಲ. ಓರ್ತು, ತಿಮ್ಮೇಗೌಡ್ರೆ, ತಿಮ್ಮೇಗೌಡ್ರೆ. ಒಂದ್ ನಿಮಿಷ, ಆತ್ಮಾನಂದ ಅವರೇ, ಒಂದ್ ನಿಮಿಷ, ಒಂದ್ ನಿಮಿಷ. ಅಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಜನರಿಗೆ ಸುಳ್ಳು ಎಷ್ಟು ಅಲ್ಲ, ಎಲ್ಲರೂ ಸುಳ್ಳು ಹೇಳೋದು. ನೀವು ಸುಳ್ಳು ಹೇಳಿ ಸರ್, ಒಂದ್ ನಿಮಿಷ, ಒಂದ್ ನಿಮಿಷ. ಎಷ್ಟು ಸರ್, ಒಂದ್ ದಿವಸ ನಿಮಿಷ. ಅವ್ರಿಗೆ ಒಂದ್ ನಿಮಿಷ, ಒಂದ್ ನಿಮಿಷ. ಗ್ಯಾರಂಟಿಗಳನ್ನು ಆತ್ಮಾನಂದ ಅವರೇ, ಒಂದ್ ನಿಮಿಷ. ಸುಳ್ಳು ಹೇಳ್ಬಿಡಿ ಸ್ವಾಮಿ. ತಿಮ್ಮೇಗೌಡ್ರೆ, ತಿಮ್ಮೇಗೌಡ್ರೆ.